ಪ್ರಪಂಚದಲ್ಲಿ ಫಸ್ಟ್ ನೈಟ್ಗೆ ಅತ್ತೆಯರು ಸೊಸೆಯರನ್ನ ರೆಡಿ ಮಾಡಿ ಕಳಿಸ್ತಾರೆ. ಆದರೆ ನಮ್ಮ ಕರ್ಮ ನಮ್ಮತ್ತೆ ನಾವೇ ರೆಡಿ ಮಾಡಿ ಕಳಿಸ್ಬೇಕಾಗಿದೆ. ಅದು ನಮ್ಮ ಆಸೆ ಆಗಿತ್ತಲ್ವಾ, ನಮಗೆ ಅತ್ತೆ ಬೇಕು ಅಂತ ಆಸೆ ಪಟ್ಟಿದ್ದೆ ತಪ್ಪಾಯ್ತಾ? ನಮ್ಮ ಆಸೆ ತಪ್ಪಲ್ಲ, ನಮ್ಮ ಅದೃಷ್ಟ ಕೈ ಕೊಡ್ತು ಅಷ್ಟೇ. ಹೌದು, ಈ ಮನೆಗೆ ಇವಳು ಬದಲು ಶ್ವೇತಾ ಸೊಸೆಯಾಗಿ ಬಂದಿದ್ದಿದ್ರೆ ಇನ್ಮೇಲೆ ಈ ಮನೇಲಿ ಶ್ವೇತಾ ಹೆಸರು ಎತ್ತಬೇಡಿ. ನನ್ಗೆ ಯಾಕೆ ಇಷ್ಟೆಲ್ಲ ರೆಡಿ ಮಾಡ್ತಿದ್ದೀರಾ? ನಡೀರಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಬನ್ನಿ. ವಾವ್, ನೋಡಿ ಅತ್ತೆ, ರೂಮ್ ಚೆನ್ನಾಗಿ ಕಾಣ್ತಿದೆ. ಸಖತ್ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಲ್ವಾ? ಅಲ್ಲ, ನಿಮ್ಮ ಬ್ಯೂಟಿ ಮುಂದೆ ಇದೆಲ್ಲ ಏನೂ ಇಲ್ಲ. ಇವತ್ತು ಏಜೆ ನಿಮ್ಮನ್ನು ನೋಡ್ತಿದ್ದಾಗೆ ಫುಲ್ ಫ್ಲಾಟ್. ಇಲ್ಲಿ ನೋಡಿ, ನನ್ನ ಮಾತು ಕೇಳಿ. ಅದು ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಇದೇನಿದ್ರೂ ನಂಗಿದೆಲ್ಲ ಇಷ್ಟ ಇಲ್ಲ. ಮೊದಲೇ ಏಜ್ ಅವ್ರು ಕಂಡ್ರೆ ನಂಗೆ ಭಯ. ಅದು ಅಲ್ಲದೆ ರಿಸೆಪ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ಅವ್ರು ಬೈತಾರೆ ನನಗೆ. ತಪ್ಪು ಮಾಡುವಾಗ ಅವ್ರು ಬೈತಾರೆ ಅನ್ನೋ ಜ್ಞಾನ ಇರಲಿಲ್ವಾ? ಬೈದ್ರೆ ಬೈಸ್ಕೊಳ್ಳಿ. ಡೋಂಟ್ ವರಿ ಅತ್ತೆ, ಏಜೆ ಇವತ್ತು ನಿಮ್ಗೆ ಏನೂ ಅನ್ನಲ್ಲ. ಇವತ್ತು ನಿಮ್ಮ ಫಸ್ಟ್ ನೈಟ್ ಅಲ್ವಾ? ಅಯ್ಯೋಯ್ಯೋ, ಏನೇನೋ ಹೇಳ್ಬೇಡಿ, ನಂಗೆ ಭಯ ಆಗ್ತಿದೆ. ನಿಮಗೆ ಭಯನಾ? ಸುಮ್ಮನೆ ನಾಟಕ ಆಡಿದ್ದು ಸಾಕು. ಇನ್ನೇನು ಏಜೆ ಬರ್ತಾರೆ. ಬರೀ ಏಜೆ ಅಲ್ಲ ಅಕ್ಕ, ಪ್ರೀತಿಯ ಏಜೆ. ನೋಡಿ, ಆಲ್ ದ ಬೆಸ್ಟ್ ಅತ್ತೆ. ನೀವೇನು ಮಾಡ್ತಾ ಇದ್ರಿ ಅಲ್ಲಿ? ಅದು ದುರ್ಗಾ, ನಾನು ನಿನಗೇನು ಹೇಳಿದ್ದೆ? ಏನು ಮಾಡಿದ್ಯಾ ನೀನು? ನಾ ಹೇಳಿದ್ದೆ ತಾನೆ, ರಿಸೆಪ್ಷನ್ನಲ್ಲಿ ಲೀಲಾಯಿಂದ ಏನೇ ಮಿಸ್ಟೇಕ್ ಆದರೂ ಪನಿಷ್ಮೆಂಟ್ ನಿಮ್ಗಳಿಗೆ ಸಿಗುತ್ತೆ ಅಂತ. ಸಾರಿ ಏಜೆ. ಇತ್ತೀಚೆಗೆ ಈ ಪದ ತುಂಬ ಈಸಿಯಾಗಿ ನಿಮ್ಮ ಬಾಯಿಂದ ಬರ್ತಾನೆ. ಅದರ ಅರ್ಥ ರೆಸ್ಪಾನ್ಸಿಬಿಲಿಟಿ ಕಮ್ಮಿ ಆಗಿದೆ ಅಂತ ಅಲ್ವಾ? ಏಜೆ,
ಪರಿಸ್ಥಿತಿ ತೀರಾ ಕೈ ಮೀರಿ ಹೋಗಿತ್ತು. ಪರಿಸ್ಥಿತಿ ಮೀರೋದಕ್ಕೆ ಹೇಗೆ ಬಿಟ್ಟೆ ನೀನು? ನಿನ್ನ ಕೈಗೆ ತಾನೇ ನಾನು ಜವಾಬ್ದಾರಿ ಎಲ್ಲ ಕೊಟ್ಟಿದ್ದು. ಸೊ ಪನಿಷ್ಮೆಂಟ್ ಈಗ ನಿನ್ಗಾಗಬೇಕಲ್ಲ? ಪ್ಲೀಸ್ ಏಜೆ, ಆಗಿದ್ದೆಲ್ಲ ಆಗೋಯ್ತು. ಇವತ್ತು ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ನೀವು ರೂಮ್ಗೆ ಹೋಗಿ. ಯಾಕೆಲ್ಲರೂ ಹೀಗೆ ಹೇಳ್ತಾ ಇದ್ದೀರಾ? ಏನು ನಡೀತದೆ? ಅಜ್ಜಿ ನಿನ್ಗೇನೋ ಹೇಳಿಲ್ವಾ? ನೋ, ಐ ಆಮ್ ನಾಟ್ ಗೆಟಿಂಗ್ ದ ಪಾಯಿಂಟ್. ಯಾಕೆಲ್ಲರೂ ವಿಚಿತ್ರವಾಗಿ ಆಡ್ತಾ ಇದ್ದೀರಾ? ನೀವು ರೂಮ್ಗೆ ಹೋಗಿ ಏಜೆ, ನಿಮಗೆ ಗೊತ್ತಾಗುತ್ತೆ. ಅತ್ತೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನಾನು ಅವಳ ಹತ್ರ ಮಾತಾಡಬೇಕು. ಅಕ್ಕ, ಇವತ್ತಿನ ಶಾಸ್ತ್ರ ನಡೆಯುತ್ತಾ? ಏನು ಹೇಳಿದ್ರಿ? ಏನಿಲ್ಲ ಅಜ್ಜೆ. ಓ, ಇದಾ ವಿಷಯ. ನನಗೊಂದು ಮಾತು ಹೇಳಿದೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವಳ ಮುಖ ಕಂಡ್ರೆ ಆಗಲ್ಲ ನನಗೆ. ಅವಳು ಇವತ್ತು ಮಾಡಿರೋ ಎಡವಟ್ಟಿಗೆ ಇಲ್ಲ ಇಲ್ಲ ಬಂದ್ರು ರಾವಣಾಸುರ. ನಾನು ಇಲ್ಲಿದ್ದೀನಿ. ಇಲ್ಲಿ ಅಂದ್ರೆ ಎಲ್ಲಿದ್ಯಾ? ಒಳಗೆ ಅಂದ್ರೆ ಓಡ್ರಾಬಲ್ಲಿ. ಒಳಗೆ ಹೋಗಿ ಯಾಕೆ ಕೂತಿದ್ಯಾ? ಕೂತಿಲ್ಲ, ನಾನಿಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಅದನ್ನೇ ಕೇಳ್ತಾ ಇರೋದು ಯಾಕೆ ಅಂತ. ಯಾಕೆ ಅಂತ ಕೇಳ್ಬಿಡಿ, ಅದು ನಿಮಗೂ ಗೊತ್ತು. ಈ ರೂಮು, ಈ ಅಲಂಕಾರ ಎಲ್ಲ ಒಂದ್ ದೊಡ್ಡ ಕಥೆನೇ ಹೇಳ್ತಿದೆ. ನಿಮ್ ಪಾಲಿಗೆ ಇದು ಬೆಸ್ಟ್ ನೈಟ್ ಇರ್ಬೋದು, ಆದ್ರೆ ನನ್ನ ಪಾಲಿಗೆ ಇದು ವರ್ಸ್ಟ್ ನೈಟ್. ವಾಟ್? ಓ, ನೀವ್ ಕರೆದ ತಕ್ಷಣ ನಾನ್ ನಾಚ್ಕೊಂಡು ನಿಮ್ ಮುಂದೆ ಬಂದು ಇಟ್ಕೊಂಡ್ಬಿಡ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಅದಕ್ಕೆ ಹಾಲು ತುಪ್ಪ ಬಿಟ್ಬಿಡಿ. ನನ್ಗೆ ಇದೆಲ್ಲ ಇಷ್ಟ ಆಗಲ್ಲ. ಅದಕ್ಕೂ ಮೀರಿ ನನ್ ಬಲವಂತ ಪಡ್ಕೊಳಕ್ ನೀವೇನಾದ್ರೂ ಟ್ರೈ ಮಾಡಿದ್ರೆ ನನ್ ಕಾಳಿ ಅವತಾರ ನೋಡ್ಬೇಕಾಗುತ್ತೆ. ನೋಡು, ನನಗೂ ಇದೆಲ್ಲ ಇಷ್ಟ ಇಲ್ಲ. ನಿನ್ನ ಹತ್ರ ಏನೋ ಮಾತಾಡ್ಬೇಕು, ಬಾ ಆಚೆಗೆ. ವಾವ್, ಈಜೆಗೂ ಇಷ್ಟ ಇಲ್ಲಂತೆ. ಅಯ್ಯೋ, ಮಾತಾಡ್ಬೇಕು ಅಂತ ನಾನು ಯಾಮರ್ಸ್ಬಿಟ್ರೆ ಮೊದ್ಲೇ ರಾವಣಾಸುರ. ಬೇಡಪ್ಪ, ಬೇಡ. ಏಯ್, ಏನ್ ಮಾತಾಡ್ತಿದ್ಯಾ ನೀನು? ನನ್ನ ಜೊತೆ ನಿಮ್ದೇನ್ ಮಾತು? ನಂಗೆ ಮಾತಾಡಕ್ಕೆ ಏನೂ ಇಲ್ಲ, ನಾನು ಬರಲ್ಲ.